ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ 4000 ತಾಸು ಮತ್ತು 1000 ಸಬ್ಸ್ಕ್ರೈಬ್ ಆದಮೇಲೆ ಚಾನಲನ್ನು ಮೊನಿಟೈಸ್ ಮಾಡ್ಕೋತೀರಿ. ನೀವು ಆ್ಯಡ್ಸೆನ್ಸ್ನು ಕ್ಲಿಕ್ ಮಾಡಿಕೊಂಡು ಆ್ಯಡ್ಸೆನ್ಸ್ನು ಪೂರ ಕನೆಕ್ಟ್ ಮಾಡ್ತೀರಿ. ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆ್ಯಡ್ ಚಾಲೋ ಆಕಾವ, ಆವಾಗ ಅರ್ನಿಂಗ್ ಸ್ಟಾರ್ಟ್ ಆಕೈತಿ. ಕೆಲವೊಂದು ಮಂದಿ ನನಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ, ಸರ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಯಾವಾಗ ಬರ್ತದೆ ಅಂತ ಕೇಳಿದ್ದಾರೆ. ಪೇಮೆಂಟ್ ಬರಬೇಕಾದ್ರೆ ಮೊದಲು ನಿಮ್ಮದು ಆ್ಯಡ್ಸ್ ವತಿಯಿಂದ ನಿಮ್ಮ ಚಾನಲ್ನಲ್ಲಿ $10 ಬರಬೇಕು. $10 ಬಂದ ಮೇಲೆ ಅದಕ್ಕೇನು ಮಾಡಬೇಕು, ಯಾವಾಗ ನಮಗೆ $10 ಕಂಪ್ಲೀಟ್ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಯಾವಾಗ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ದ ಪ್ರೊಸೆಸ್ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆದಮೇಲೆ ಕಂಪ್ಲೀಟ್ ಆಗೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫ್ರೆಂಡ್, ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ನಿಮ್ಗೆ ಏನರ ಅನಿಸಿಕೆ ಇದ್ದರೆ ಕೂಡ ನನ್ನ ಕೈಲಿಂದ ಎಷ್ಟು ಆಗುತ್ತೆ ಅಷ್ಟು ನಿಮಗೆ ಈ ವಿಡಿಯೋ ಮಾಡಿ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ನಿಮ್ಮ ಕಮೆಂಟ್ನಲ್ಲಿ ನೀವು ಏನಾದರೂ ಇದ್ದರೆ ಹೇಳಿ. ಅಕಸ್ಮಾತಾಗಿ ನಿಮ್ಮ ಚಾನಲ್ ಮೊನಿಟೈಸ್ ಮಾಡೋದಿದ್ದರೆ ನಾವು ಕೆಲವೊಂದು ಫೀಸ್ ತೊಗೊಂಡು ರೊಕ್ಕ ತೊಗೊಂಡು ಒಂದು ಸ್ವಲ್ಪ ನಿಮ್ಮ ಎಲ್ಲ ಕ್ರಿಯೇಟರ್ ಕಂಪ್ಲೀಟ್ ಆಗಿದೆ, ಆವಾಗ ನಿಮ್ಮ ಚಾನಲ್ನಲ್ಲಿ ಎಲ್ಲ ನಾನು ಸರ್ಚ್ ಮಾಡಿ ಎಲ್ಲ ಚೆಕ್ ಮಾಡಿ ನಿಮ್ಮ ಮೊನಿಟೈಸ್ ಮಾಡಿಕೊಡುವ ಪ್ರಯತ್ನ ಮಾಡ್ತೀನಿ. ಬೇಕಾದರೆ ನಿನ್ನೆ ಮಾಡಿದಂಥ ವಿಡಿಯೋಗೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಲ್ಲಿ ನನ್ನ ಫೋನ್ ನಂಬರ್ನು ಸಿಗ್ತೈತಿ. ಸೊ $10 ಕಂಪ್ಲೀಟ್ ಮಾಡೋದು ಹ್ಯಾಂಗೆ ಇವತ್ತಿನ ಈ ವಿಷಯ. ಈಗ ನಾನು ನಂದು ಒಂದು ಚಾನಲ್ ಇದೆ, ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ದ ಒಂದು ಡ್ಯಾಶ್ಬೋರ್ಡನ್ನು ಓಪನ್ ಮಾಡ್ಕೊಂಡಿನಿ. ಇಲ್ಲಿ ನಾನು ಮೊಬೈಲ್ನಲ್ಲಿ ನೋಡ್ತಾ ಇರಲಿಲ್ಲ. ಈಗ ವ್ಯೂ ಅನಾಲಿಟಿಕ್ಸ್ ಹೋಗ್ತೀನಿ. ಇದು ಕಳೆದ 8 ದಿನ ಆಯಿತು ಈ ಚಾನಲ್ ಮೊನಿಟೈಸ್ ಆಗಿದೆ. ಈ ಚಾನಲ್ ಮೊನಿಟೈಸ್ ಆದಮೇಲೆ $10 ಕಂಪ್ಲೀಟ್ ಮಾಡಬೇಕಲ್ಲ. ಈಗ ನಂದು ಮಲ್ಟಿಪಲ್ ಆ್ಯಡ್ಸೆನ್ಸ್ ಅಕೌಂಟ್ ಅದಾವೆ ನನ್ನ ಕಡೆ. ಅದರಲ್ಲಿಂದ ನಾನು ಮಲ್ಟಿಪಲ್ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದೀನಿ. ನನಗೆ $10 ಕಂಪ್ಲೀಟ್ ಮಾಡೋದು ಬೇಕಾಗಿಲ್ಲ. ಈಗ ನಾನು ಇದರದ ರೆವೆನ್ಯೂ ಸೆಕ್ಷನಲ್ಲಿ ಹೋಗ್ತೀನಿ. ರೆವೆನ್ಯೂ ಸೆಕ್ಷನಲ್ಲಿ ಹೋದಾಗ ಇಲ್ಲಿ ನೋಡಿ $1 ಇಲ್ಲಿ ಕಂಪ್ಲೀಟ್ ಆಗಿದೆ. ಇದು ನೋಡ್ತಾ ಇದ್ದೀರಾ, $1 ಇಲ್ಲಿ ಕಂಪ್ಲೀಟ್ ಆಗಿದೆ. ನಾನು ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಚೇಂಜ್ ಮಾಡಿಕೊಂಡು ಓಕೆ, ಇಲ್ಲಿ $1 ಇಲ್ಲಿ ಕಂಪ್ಲೀಟ್ ಆಗಿದೆ. ನೋಡ್ತಾ ಇದ್ದೀರಾ ನೀವು, $1 ಕಂಪ್ಲೀಟ್ ಆದಮೇಲೆ ಇಲ್ಲಿ $10 ತನಕ ಆಗಬೇಕು. ಇದು ಕಂಪ್ಲೀಟ್ ಮಾಡೋದು ಹ್ಯಾಂಗೆ? $10 ಕಂಪ್ಲೀಟ್ ಮಾಡಬೇಕಲ್ಲ. ಹೊಸದಾಗಿ ಒಂದು ಚಾನಲ್ ಮಾಡಿದ್ದಾರೆ, ಹೊಸದಾಗಿ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಬಂದಿದೆ, ಕನೆಕ್ಟ್ ಮಾಡಿದಿರಿ. ಹೊಸದಾಗಿ ಒಂದೇ ಆ್ಯಡ್ಸೆನ್ಸ್ ಅಕೌಂಟ್ ಇದೆ, ಒಂದೇ ಚಾನಲ್ ಇದೆ. ಅವ್ರು $10 ಕಂಪ್ಲೀಟ್ ಮಾಡೋದು ಹ್ಯಾಂಗೆ? ಅದಕ್ಕೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಕಂಟಿನ್ಯೂ ಆಗಿ ವಿಡಿಯೋ ಹಾಕಬೇಕು. ಮುಂಜಾನೆ ಒಂದು ಸಂಜೆಗೆ ಒಂದು. ಈಗ ನಿಮ್ಮ ಚಾನಲ್ ಮೊನಿಟೈಸ್ ಆದ್ರೆ ಅಲ್ಲಿ 2000, 3000, 4000 ಸಬ್ಸ್ಕ್ರೈಬ್ ಇದ್ದೇ ಇರ್ತಾರೆ. ಆ ಸಬ್ಸ್ಕ್ರೈಬ್ ಒಳಗೆ 10% ಮಂದಿ ನಿಮಗೆ ನೋಡಿದರೆ $10 ಕಂಪ್ಲೀಟ್ ಆಕ್ಕಾವ. ನೋಡಿರಿ, ಇವತ್ತು ಮುಂಜಾನೆ ಒಂದು ವಿಡಿಯೋ ಹಾಕಿದ್ರಿ ನೀವು, ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ, ನಿಮ್ಮ ಚಾನಲ್ದ ರಿಲೇಟೆಡ್ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ರಿ. ಅದು ವಿಡಿಯೋ ಹಾಕಿದ ಮೇಲೆ ಅದು ಸಂಜೆ ತನಕ ಓಡ್ತೈತಿ, ಒಂದು 200-300 ವ್ಯೂಸ್ ಬರ್ತಾವೆ. ಆಮೇಲೆ ಸಂಜೆಗೆ ಒಂದು ವಿಡಿಯೋ ಮಾಡಿ ಹಾಕಿ, ಸಂಜೆಗೆ ಒಂದು ವಿಡಿಯೋ ರಾತ್ರಿನೂ ಓಡ್ತೈತಿ, ಮತ್ತು ಮುಂಜಾನೆ ಒಂದು. ಹೀಗೆ ಸತತವಾಗಿ ಕಂಟಿನ್ಯೂ ಕೆಲಸ ಮಾಡುವಂಥ ರೂಢಿ ಹಾಕೋರಿ. ಕನ್ಸಿಸ್ಟೆನ್ಸಿಯಾಗಿ ನೀವು ಕೆಲಸ ಮಾಡಿದರೆ ನಿಮ್ಮ $10 ಕಂಪ್ಲೀಟ್ ಆಗಲಾಗ 2 ದಿನದಲ್ಲಿ ಆಗ್ಬೋದು, 10 ದಿನದಲ್ಲಿ ಆಗ್ಬೋದು, 1 ತಿಂಗಳು ಆಗ್ಬೋದು. $10 ಕಂಪ್ಲೀಟ್ ಆದಮೇಲೆ ಆವಾಗ ನಿಮ್ಮ ಆ್ಯಡ್ಸೆನ್ಸ್ ಒಳಗೆ ಒಂದು ನೋಟಿಫಿಕೇಶನ್ ಬರ್ತೈತಿ, ವೆರಿಫೈ ಯುವರ್ ಐಡೆಂಟಿ ಅಂತ. ನಿನ್ನೆ ಅದು ವಿಡಿಯೋ ಮಾಡಿದೆ ಮೊನ್ನೆ 2-3 ದಿನ. ಅದನ್ನು ಐಡೆಂಟಿ ವೆರಿಫಿಕೇಷನ್ ಹೇಗೆ ಮಾಡೋದು ಅದನ್ನು ನಿಮಗೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಹೋಗಿ ವಿಡಿಯೋ ನೋಡಿರಿ. ಐಡೆಂಟಿ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬರ್ತೈತಿ. ನಿಮ್ಮದು ಪ್ಯಾನ್ ಕಾರ್ಡ್ಲಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಐಡೆಂಟಿ ವೆರಿಫೈ ಮಾಡ್ಕೊಳ್ಳಿ. ಐಡೆಂಟಿ ವೆರಿಫೈ ಆಮೇಲೆ ನಿಮಗೆ ಅಡ್ರೆಸ್ಗೆ, ನಿಮ್ಮ ಅಡ್ರೆಸ್ ಹಾಕಿರುವಂಥ ಅಡ್ರೆಸ್ಗೆ ಒಂದು ಪಿನ್ ಬರ್ತೈತಿ. ಆ ಪಿನ್ 6 ಡಿಜಿಟ್ ನಂಬರ್ ಇರ್ತೈತಿ. ಆ ಪಿನ್ ನೀವು ಇಲ್ಲಿ ಆ್ಯಡ್ಸೆನ್ಸ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಿದರೆ ನಿಮ್ಮದು ಡೈರೆಕ್ಟಾಗಿ $100 ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಯೂಟ್ಯೂಬ್ದವರು ಕಳಿಸ್ತಾರೆ. ಅದು ಯಾವಾಗ ಕಳಿಸ್ತಾರೆ? ಪ್ರತಿ ತಿಂಗಳು 21ನೇ ತಾರೀಕು ಹಿಡಿದು 26ನೇ ತಾರೀಕು ಒಳಗಡೆ ನಿಮ್ಮ ಜಿಮೇಲ್ ಐಡಿಗೆ ಒಂದು ಮೇಲ್ ಬರ್ತೈತಿ. ಮೇಲ್ ಬಂದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಅವರು 21 ಹಿಡಿದು 22, 23, 24 ಒಳಗಡೆ ನಿಮಗೆ ಕಳಿಸ್ತಾರೆ. ಕಳಿಸಿದ ಮೇಲೆ ಇಲ್ಲಿ ನಿಮ್ಮ ಬ್ಯಾಂಕಿಂದ ಯಾವ ಬ್ಯಾಂಕ್ ನೀವು ಅಟ್ಯಾಚ್ ಮಾಡಿರಲಿಲ್ಲ ಅದರದ ಕೆಲಸದ ಪ್ರಕಾರ, ಅದರದ ಪ್ರೊಸೆಸಿಂಗ್ ಪ್ರಕಾರ ನಿಮಗೆ 4 ದಿನ, 10 ದಿನ, 5 ದಿನವೂ ಆಗ್ಬೋದು. 30 ತಾರೀಕು ಹಿಡಿದು 2, 3, 4, 5 ತಾರೀಕು ತನಕ ಕೂಡ ನಿಮಗೆ ರೊಕ್ಕ ಬ್ಯಾಂಕ್ ಅಕೌಂಟ್ನಲ್ಲಿ ಬರ್ತಾವೆ. ಈಗ ಗೌರ್ಮೆಂಟ್ ಬ್ಯಾಂಕ್ನಲ್ಲಿ ಹೋದರೆ, ಫಾರ್ ಎಕ್ಸಾಂಪಲ್ SBI ಆಗಲಿ, ಬೇರೆ ಇಂಡಿಯನ್ ಬ್ಯಾಂಕ್ ಆಗಲಿ, ಇದರಲ್ಲಿ ಒಂದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ತೊಗೋತಾರೆ. ಮತ್ತು ಪ್ರೈವೇಟ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂದರೆ HDFC, ಆಕ್ಸಿಸ್ ಬ್ಯಾಂಕ್ ಮತ್ತು ಬೇರೆ ಇದಾವಲ್ಲ IDFC, ಇಂಥ ಬ್ಯಾಂಕ್ನಲ್ಲಿ 2-3 ದಿನದೊಳಗೆ ಅವ್ರು 21 ತಾರೀಕು ಹಾಕಿರ್ತಾರೆ. ನಡು ಸಂಡೇ ಯಾವುದೇ ಗೌರ್ಮೆಂಟ್ ಹಾಲಿಡೇ ಇರಲಿಕ್ಕಂದ್ರೆ ನಿಮಗೆ 25ರಿಂದ 26 ತಾರೀಕು ಒಳಗಡೆ ನಿಮ್ಮ ರೊಕ್ಕ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತಾವೆ. ಅದಕ್ಕೆ ಹೇಳತ್ತೀನಿ, $10 ಕಂಪ್ಲೀಟ್ ಮಾಡಬೇಕಾದ್ರೆ ಕಂಟಿನ್ಯೂ ಆಗಿ ಕೆಲಸ ಮಾಡಿ. ಚಾನಲ್ ಮೊನಿಟೈಸ್ ಆಗುತ್ತಾನ ಒಂದು ಬೇರೆ ಇರ್ತೈತಿ. ಚಾನಲ್ ಮೊನಿಟೈಸ್ ಆದಮೇಲೆ ನೀವು
ರೆಗ್ಯುಲರ್ ಆಗಿ ಕೆಲಸ ಮಾಡಬೇಕು. ದಿನಕ್ಕೆ ಒಂದು ವಿಡಿಯೋ ಮಾಡ್ತಿದ್ರಲ್ಲ, ಈಗ ದಿನಕ್ಕೆ ಎರಡು ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ರೊಕ್ಕ ಬರ್ತಾವಲ್ಲ, ರೊಕ್ಕ ಬರಬೇಕಾದ್ರೆ ದಿನಕ್ಕೆ ಒಂದು ಎರಡು ವಿಡಿಯೋ ಹಾಕ್ತಾನೆ ಹೇರಿ. ಆದರೆ ಒಂದು ದಿವ್ಸನೂ ಗ್ಯಾಪ್ ಬಿಡಬೇಡ್ರಿ. ಈ ಅಕಸ್ಮಾತಾಗಿ ನಿಮಗೆ ಫ್ಯೂಚರ್ನಲ್ಲಿ 4 ದಿನ ಹಿಂದೆ, 4 ದಿನ ಮುಂದೆ ಮತ್ತು 8 ದಿನ ನಂತರ ನಮಗೆ ಎಲ್ಲಿಯಾದರೂ ಮದುವೆ ಅದ, ಎಲ್ಲಿಯಾದರೂ ಹೋಗೋದೈತಿ ಅಂಥ ವಿಷಯದಾಗ ಅಡ್ವಾನ್ಸ್ ಆಗಿ ವಿಡಿಯೋ ಮಾಡಿ ಅನ್ಲಿಸ್ಟ್ ಮಾಡಿ ಇಡಿ. ಆದರೆ ಒಂದು ದಿವ್ಸನೂ ವಿಡಿಯೋ ತಪ್ಪಿಸಬಾರ್ದು. ಎಷ್ಟು ನೀವು ವಿಡಿಯೋ ಕನ್ಸಿಸ್ಟೆನ್ಸಿ ಆಗಿ ನೀವು ಇಲ್ಲಿ ಮಾಡ್ತೀರೋ ಅಷ್ಟು $, ನಿಮಗೆ ಗೇನ್ ಹಾಕಾವ. $10 ಕಂಪ್ಲೀಟ್ ಮಾಡೋದು ಏನಿಲ್ಲ. ನೀವು $10 ಇಲ್ಲಿ ಅರ್ನಿಂಗ್ ಮಾಡೋಕೆ ಗಳಿಸ್ಲಾಕ ಬಂದಿಲ್ಲ. ಯೂಟ್ಯೂಬ್ ಮೇಲೆ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಕಂಟಿನ್ಯೂ ಆಗಿ ಕೆಲಸ ಮಾಡಬೇಕು. ಇದಕ್ಕೆ ಯೂಟ್ಯೂಬ್ಗೆ ಸೀರಿಯಸ್ ಆಗಿ ತೊಗೊಂಡು ನೀವು ಇಲ್ಲಿ ಕೆಲಸ ಮಾಡಿದರೆ ನಿಮಗೆ ಬೆನಿಫಿಟ್ ಆಕೈತಿ. ಸೊ ಫ್ರೆಂಡ್, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಕಂಟಿನ್ಯೂ ಆಗಿ ಈಗ ಮೊನಿಟೈಸ್ ಆದಮೇಲೆ ನಾನು ಇಲ್ಲಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಲಾಕತ್ತೀನಿ. ಇದು 3ನೇ 4ನೇ ವಿಡಿಯೋ ಈಗ ಕಂಟಿನ್ಯೂ ಆಗಿ ಬರ್ತಾ ಇದೆ. ಮುಂದಿನ ದಿನದಲ್ಲಿ ಕೂಡ ನಾನು ಕಂಟಿನ್ಯೂ ಆಗಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನನಗೆ ಕೇವಲ 976 ವ್ಯೂಸ್ ಬಂದಾವ ಕಳೆದ 48 ತಾಸಿನಲ್ಲಿ. ನೋಡ್ತಾ ಇದ್ದಾರೆ, ಇದು ನಮ್ಮ ಅನಾಲಿಟಿಕ್ಸ್. ಹೌದಲ್ಲ. ಈಗ ಇಲ್ಲಿ ರೆವೆನ್ಯೂ ಒಳಗೆ ಹೋಗ್ತೀನಿ. ರೆವೆನ್ಯೂ ಒಳಗೆ ಹೋದರೆ ಇಲ್ಲಿ ನಿಮಗೆ $1 10 ಪಾಯಿಂಟ್ ಅಂದರೆ 89 ರೂಪಾಯಿ ಇಲ್ಲಿ ಬಂದಾವ. ಇದು ಡೈರೆಕ್ಟಾಗಿ ನಮ್ಮ AdSense ಅಕೌಂಟಿಗೆ ಬರ್ತಾವ. ಮುಂದೆ ಇದು 30 ತಾರೀಕು ನಂತರ 11 ತಾರೀಕಿಗೆ, ಮುಂದಿನ ತಿಂಗಳ 11 ತಾರೀಕಿಗೆ ನನ್ನ AdSense ಅಕೌಂಟಿಗೆ ಬರ್ತಾವ. ಆಮೇಲೆ 21 ತಾರೀಕಿಗೆ ನನ್ನ ಅಕೌಂಟಿಗೆ ಬರ್ತಾವ. ಸೊ ನೀವು $10 ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದು ನಿಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಇವತ್ತು AdSense ಚಾಲೂ ಆಗಿದೆ, ಯೂಟ್ಯೂಬ್ ಮೊನಿಟೈಸ್ ಆಗಿದೆ. ದಯವಿಟ್ಟು ಮನ್ಯಾಗ ಹಂಗೆ ಕುಂದ್ರಬೇಡ್ರಿ. ನಾಳೆ ಮಾಡೋಣ, ನಾಡ್ದು ಮಾಡೋಣ, 1 ತಾಸು ಬಿಟ್ಟು ಮಾಡೋಣ, ಅದು ಬೇಡ. ಕಂಟಿನ್ಯೂ ಆಗಿ ಕೆಲಸ ಮಾಡಿರಿ. $10 ಯಾಕೆ $1000 ಆಗ್ಬೋದು ಒಂದೇ ತಿಂಗಳಿನಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಫ್ರೆಂಡ್, ಇನ್ನೂ ತನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆನ್ ಮಾಡಿಕೊಂಡು ಗೆಳೆಯ ಜೊತೆಗೆ ಈ ನಿಮ್ಮ ಚಾನಲ್, ಈ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಇನ್ನಷ್ಟು ಸಬ್ಸ್ಕ್ರೈಬರ್, ಇನ್ನಷ್ಟು ನಿಮಗೆ ನೀವು ಸಪೋರ್ಟ್ ಕೊಟ್ಟರೆ ಇನ್ನಷ್ಟು ಒಳ್ಳೆ ವಿಡಿಯೋವನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್, ನೀನೇ ಒಂದು ವಿಡಿಯೋ ಮಾಡಿದೆ, ಅದಕ್ಕಾಗಿ ಅವರು ನನಗೆ ಭಾಳಷ್ಟು ವ್ಯರ್ಥ ಕಾಲ್ ಬರ್ತಾ ಇದ್ದಾವೆ. ದಯವಿಟ್ಟು ನಾ ಕಾಲ್ ನಂಬರ್ ಕೊಟ್ಟಿದ್ದಕ್ಕೆ ನಿಮಗೆ ಏನಾದರೂ ಅಲ್ಲಿ AdSense ಆಗಲಿ, ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಮಾಡೋದ್ರ ಬಗ್ಗೆ ಆಗಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಷ್ಟೇ ಕಾಲ್ ಮಾಡಿ. ನಾನು ಪೇಡ್ ಮಾಡ್ತೀನಿ. ಇಲ್ಲಿಕಂದ್ರೆ ಪೇಡ್ ಸರ್ವಿಸ್ ಕೊಡ್ಲಾಕತ್ತೀನಿ. ಯಾಕಂದ್ರೆ ನಾನು ದೊಡ್ಡ ಸಾಹುಕಾರ ಅಲ್ಲ, ನಾನು ಒಬ್ಬ ಬಡವ ಮನುಷ್ಯನೇ. ಯಾಕಂದರೆ ನಿಮಗೆ ಏನೋ ಯಾವುದೇ ನಿಮಗೆ ಯೂಟ್ಯೂಬ್ನಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಫೀಸ್ ತೊಗೊಂಡು ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವ ಪ್ರಯತ್ನ ಮಾಡ್ತೀನಿ. ಇಲ್ಲಿಕಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋಸ್ಗಳು ಇರ್ತಾವೆ. ಅದಕ್ಕೆ ಆ ವಿಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.